ಪಾಪ ಅದು. ನಡಿ 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 ನಡಿ. ಆಮೇಲೆ ತಂದು ಕೊಡ, ಓಡಿಸ್ತೀರಾ? ಬೆಣ್ಣೆ ಬೆಣ್ಣೆ ಬೇರೆ ಹಚ್ಚೋರು ಯಾರೋ ಗೊತ್ತಿಲ್ಲ. ಇಲ್ಲಿ ತಲೆ ಮೇಲೆ ಕಣ್ಣು ನೋಡಿ ಎಷ್ಟು ಚೆನ್ನಾಗಿತ್ತು. ಒಂಬತ್ತು 33. ಅಮ್ಮ ಮನೆ ಸ್ಮೆಲ್ ನೋಡಿ ಹಿಂಗಿದೆ, ದೇವಸ್ಥಾನದ ಥರ. ಡೈಲಿ ಹಿಂಗೆ ಅಲ್ಲಿಂದ ಎದ್ದಿಂಗ್ ಬರೋದು. ಇವಾಗ ಲೇಟ್, ಕಾಲೇಜ್ ಏನಿಲ್ವಲ್ಲ. ಅಮ್ಮ ನಿಮ್ಗೆ ಅರ್ಜಿ ಇವತ್ತಿನ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು. ಇವ್ರ ಅವತಾರ ನೋಡಿ ಹೆಂಗ್ ಕಾಣಿಸ್ತಿದ್ದಾರೆ ಅಂತ. ಕೋತಿಗಳಿಗೆ ಮಾಡಿಸ್ತಾರಲ್ಲ ಹಂಗೆ ಅವಳೆ ಐಬ್ರೋ ಮಾಡಿಸ್ಕೊಂಡ್ಬಂದಿರೋ ಹುಟ್ಟ ಹಾಕಿ ಅದು ಹಂಗೂ ಮಾಡಿಸ್ತಾರ. ನೀನ್ ಕೇಳ್ದೆ ತಾನೆ, ನೋಡು ನಂಗೆ ಗೊತ್ತಾಗ್ಲಿಲ್ಲ ಅಂತ. ಅಲ್ಲ, ಇಲ್ಲೊಂದು ಲೈನ್ ಹಿಡ್ದಂಗೆ ಐತೆ. ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಲಾಸ್ಟ್ ಟೈಮ್ ಅಲ್ಲಿ. ಹಿಂಗೂ ಮಾಡಿಸ್ತಾರ ಬಿಡಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಹಾಕು. ಅವಾಗ ಕುಡಿ ಕೊಡಿದಿಲ್ಲ ನಾನು ಬೇಡ ಬೇಡ, ನೀನೇ ಉಪ್ಪು ಹಾಕೊಡ ಕೊಡಿ. ಬೇಡ ಬೇಡ ಹಾಕ್ತೆ ಬಿಡಿ, ಸಾಕು. ಎರಡು ಸಲ ಹಾಕ್ತೆ. ನಿನ್ನ ಹಾಕೋ. ಅಮ್ಮ ಉಪ್ಪು ಮಾಡಿದ್ಲು ಅಮ್ಮ. ಅಮ್ಮ ಮತ್ತಾಗ್ತವಳು ಅಮ್ಮ ಉಚ್ಚಿ. ಉಪ್ಪು ಜಾಸ್ತಿ ನಿಜನ ಬೈತೀನಿ ನಿನ್ನ. ಮೊದ್ಲೇ ಅಮ್ಮಂಗೆ ಕೋಪ ಜಾಸ್ತಿ, ಇನ್ನೂ ಕೋಪ ಜಾಸ್ತಿ ಮಾಡ್ತಾಳೆ. ನಿಮ್ಗೆ ಯಾವಾಗಿರಲ್ಲ, ಯಾವಾಗ್ಲೂ ಇರುತ್ತೆ. ತಾವೇನೆ ಯಾವಾಗ್ಲೂ ಏನು ಪ್ರಶಾಂತವಾಗಿರ್ತೀರ. ನಾವು ನನ್ಕಿನ್ನ ಹೆಚ್ಚು ನಾನು ಒಂದೋದ ನಿನ್ನ ನಡಿ ಹೋಗ. ನಿಜ ಹೇಳು ಪ್ರಿಯ, ಅವಳು ಹೆಂಗೆ ಅಂತ. ಅವಳು ಕೋಪಿಷ್ಟೇನೆ. ಕೋಪಿಷ್ಟೇನಲ್ಲಿ ಗುರಿ ಗುರಿ ಅಂತ ಹೇಳ್ಬೇಕು, ಗುರ್ ಅಂತ ಇರ್ತಾಳಲ್ಲ. ಇನ್ಮೇಲೆ ಇವಳು ಎಷ್ಟು ಗುರಿ ಗುರಿ. ಎದ್ ಬಂದೋಳೆ ಅಜ್ಜು ಮುತ್ಕಿ ತರ ಸುಮ್ಮನೆ ಕೂತಿರ್ತಾಳೆ. ಒಂದು ಗಡ್ಡಿ ಕೆಲಸ ಮಾಡಲ್ಲ. ಕಡಲೆಬೇಳೆ ಮೆತ್ತಾಗುತ್ತೆ, ಆಮೇಲೆ ಲೆಕ್ಚರಿಂಗ್ ಟೇಸ್ಟ್ ನೋಡು ಸರಿ. ನಾನು ಟೇಸ್ಟ್ ಹಾಕದಂಗಿದ್ರೆ ಉಪ್ಪಿಲ್ಲ, ಪ್ರಾಮಿಸ್ ಉಪ್ಪಿಲ್ಲ. ನಾನು ಹಾಕ್ತೀನಿ. ಅಂದ್ರೆ ನಿನಗೆ ಅದು ಉಪ್ಪಿರಲ್ಲ, ನಮ್ಗೆ ಉಪ್ಪಿರುತ್ತೆ. ಸುಮ್ಮನಿರು. ನಾನು ನೋಡ್ತೀನಿ. ಒಂದ್ ಸೆಕೆಂಡ್ ಇರು. ಈಗ ಸಪ್ಪೆ ಇದ್ರೆ ನಾನೇ ಉಪ್ಪು ಹಾಕಿಸ್ತೀನಿ. ಒಂದ್ ಮಣ ಉಪ್ಪು ಹಾಕಿರ್ತಾಳೆ. ಒಂಚೂರು ಬೇಕು. ನಾನು ಇಂಗ್ಲೀಷಲ್ಲಿ ಹೇಳಿದ್ದೆ. ನನಗೆ ಹಾಕ್ತೀನಿ, ಕೊಡದ್ರೆ ನಾನು ಹೇಳಿದೆ ತಾನೆ ಸಪ್ಪೆ ಇದೆ ಅಂತ. ಬರೀ ನಾಟಕ ಮಾಡ್ತೀರ. ನಾನೇ ನಾಟಕ ಮಾಡಲ್ಲ. ನಿನ್ನಷ್ಟು ನಂಗೆ 11ಗೆ ಕೃಷ್ಣನ್ ನೆನೆಸ್ಕೊಳ್ಳೋದಷ್ಟೇ. ನೋಡಿ ನಮ್ಮಮ್ಮ ಒಂದು ವಾರದಿಂದ ಅಡುಗೆ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಅಡುಗೆ ಮನೆ ಇಟ್ಕೊಂಡಿದ್ದಾರೆ ಅಂದ್ರೆ. ಯಾವಾಗ ನಿನ್ನಲ್ಲಿ ಕೆಟ್ಟದಾಗ ಇಟ್ಕೊಂಡಿರಲ್ಲ. ನಾನು ಅಲ್ಲೆಲ್ಲ ಇದು ಮಾಡ್ಕೊಂತೀನಿ. ಇಲ್ಲಿ ಒಂದು ವಾರದಿಂದ ಅಡುಗೆ ಮಾಡ್ತಿದ್ದೀನಿ ಅಷ್ಟೇ ಅಲ್ಲ ಕಣವ. ಎಲ್ಲರೂ ನಾನೇ ಮಾಡ್ತಾ ಇರೋದು. ಇಲ್ಲಿ ಹಿಂಗೆ ಇಟ್ಕೊಂಡಿದ್ದಾರೆ. ಬರ್ತಾನೆ ಇಲ್ಲ. ಇಲ್ಲಿ ಹಂಗೆ ಅದೇ ಈ ತರ ನಾವ್ ಇಟ್ಬಿಟ್ರೆ ಹೆಂಗ್ ಆಡ್ತೀರಾ? ಅಯ್ಯೋ, ನಾನು ಇಟ್ಟಿದ್ದ ಕ್ಲೀನ್ ಮಾಡ್ಕೊಂತೀನಿ. ನಿಂತಾರ ನಾವು ನಾನೆಲ್ಲ ಪ್ರತಿಯೊಂದು ಮಾಡ್ಕೊತೀನಿ. ನಾನು ನಿಂತ ಹೇಳ್ಬಿಡ, ನೀ ಏನಾದ್ರು ಒಂದು ಸ್ಪೂನ್ ಹಾಕ್ತೀನ ನಾನು ಅಡುಗೆ ಮಾಡ್ಬೇಕಾದ್ರೆ ತಿಂದಿದ್ದಾಗಿ. ನಿಜ ಹೇಳ, ಇವ್ರು ನೋಡಿ ಅದ್ ನಾನು ಇಟ್ಟೇ ಇಲ್ಲ. ನೋಡಿ ನಾನು ಇಟ್ಟಿಲ್ಲ ಅದನ್ನ. ನಾನು ಕಲ್ಲಿಡ್ಲಿ ನಾನು ಇಟ್ಟೇ ಇಲ್ಲ. ನನಗೆ ಗೊತ್ತಿಲ್ಲ, ಅದು ಕೋತಿ ಬಂದಿತ್ತೈತೆ. ಅದ ಅಲ್ಲಿ ಗಿಡಕ್ಕೆ ನಂಗೆ ಲೂಸ್. ಅಲ್ಲಿ ಯಾಕೆ ಇಡ್ಲಿ? ಫ್ರಿಡ್ಜ್ ಇರೋದೇನಕ್ಕೆ? ಫ್ರಿಡ್ಜ್ ತೋರಿಸ್ತಾ ಈಗ. ನೀವೇ ಒಂದ್ ವಾರದಿಂದ ಇರೋದು. ಒಂದ್ ವಾರ 12 ದಿನದಿಂದ ಮಾಡ್ತಿರೋದು. ಮಾಡಿ ಅಲ್ಲೂ ಮಾಡಕ್ಕಾಗಲ್ಲ ಕಣವ. ಒಪ್ಕೊಳ್ಳಿ, ಒಳ್ಳೆ ಗಬ್ಬಾಗಿಟ್ಟಿದೀನಿ ಅಂತ ಅಷ್ಟೇ. ನಾನೇನು ಗಬ್ಬಾಗಿಲ್ಲ, ನನ್ ಗಬ್ಬೆ ಇಲ್ಲೆಲ್ಲ ಬಿಟ್ಟೆ ಇಡೋದು. ಇಲ್ಲಿ 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 ನೀನೇ ಇಟ್ಟಿರೋದು ಹೊಸಗೆ. ಎಣ್ಣೆ ಚೆಲ್ಬಿಟ್ಟು ನಾನೆಲ್ಲ ಇಟ್ಟಿರೋದು. ಅಡುಗೆ ಮನೆನಾ ಬಚ್ಚಲು ಮನೆನಾ ಗೊತ್ತಿಲ್ಲ. ಉಪ್ಪಿನ ಬಾಕ್ಸ್ ಕೊಡಬಾ. ಅದನ್ನ ಇಟ್ಕೊಂಡೆ ವಿಡಿಯೋ ಮಾಡ್ತಿದ್ದೀನಿ ನಾನು ಆಗ್ಲಿಲ್ಲ. ನೋಡು, ರಾತ್ರಿ ಯಾರ ಇದು ಏನೋ ಮಾಡ್ಕೊಂಡ್ ಬರ್ತೀನಿ ಅಂದ್ರು. ನೆಟ್ಗೊಂದು ಹೊರ್ಸಲ್ಲ ನೋಡಿ. ನಾನ್ ಮಾಡಿದ್ನಾ? ನಿಮ್ ಮಗ ಮಾಡಿದ್ದು. ನಾನೆಲ್ಲ ಅಡ್ಗೆ ಮಾಡಿದೆ ರಾತ್ರಿ. ಅಮ್ಮ ಸುಳ್ಳು ಹೇಳ್ಬೇಡಿ, ನಾನು ಅಡ್ಗೆ ಮಾಡಿದ್ನ ರಾತ್ರಿ. ಮೊನ್ನೆ ರಾತ್ರಿ ಯಾರು ಅಡ್ಗೆ ಮಾಡಿದ್ರು? ಮೊನ್ನೆ ರಾತ್ರಿ ಚಪಾತಿದು ಇನ್ನೂ ಇಲ್ಲೆಲ್ಲ ಇತ್ತು ಗೊತ್ತಾ. ಸೀಟೆಲ್ಲ ಎಲ್ಲ ಒರೆಸಿದ್ದು ಇತ್ತು.
ನೋಡು ಉಪ್ಸಾರು ಖಾರ ನೆನ್ನೆ ಎಲ್ಲ ಮಾಡಿಟ್ಟೋಗಿದ್ದೀನಿ ಇದಕ್ಕೊಂದು ಬಾಕ್ಸ್ಗೆ ನಾನು ಪಾತ್ರೆಗಳು ತೊಳೆದು ಇಟ್ಬಿಟ್ಟೆ ಬಂದಿದ್ದು. ಅಡುಗೆ ಮನೆ ಕ್ಲೀನ್ ಮಾಡ್ಬಿಟ್ಟೆ ಬಂದಿದ್ದು ನಾನು. ಇದು ಪೌಡ್ರ್ ಮಾಡಿಟ್ಟೋಗಿದ್ದೀನಿ ಪಲ್ಯಕ್ಕೆ, ಇದಕ್ಕೊಂದು ಮುಚ್ಚಲ್ಲ. ಪ್ರಾಮಿಸ್ ನಾನಂತೂ ತೆಗ್ದಿಲ್ಲ. ನಾನೇ ತೆಗ್ದಿದ್ದೀನಿ. ನಾ ತೆಗ್ದಿರೋದನ್ನ ನಾನು ಒಪ್ಕೊಂತೀನಿ, ನಾನು ಮಾಡಿರೋದನ್ನ ನಾನು ಒಪ್ಕೊಂತೀನಿ. ಏನ್ ಬೇಕಮ್ಮ ಇವತ್ತು ಅಡುಗೆ? ಚಿಚ್ಚಿ. ಚಿಚ್ಚಿನಲ್ಲಿ ಏನ್ ಬೇಕು? ಮಟನ್ ಬೇಕಾ ಚಿಕನ್ ಬೇಕಾ? ನಿಮಗೆ ಮಟನ್ ಸಿಗುತ್ತಾ ಫಸ್ಟ್ ಅದು ನೋಡಿ. ನಾನಿವಾಗ ಮಟನ್ ತರೋದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಎಷ್ಟೊತ್ತಲ್ಲಿ ಅಂದ್ರೆ 1 ಗಂಟೆ 29 ನಿಮಿಷ. ತಿಂಡಿ ಎಲ್ಲ ತಿಂದು ನಾವೆಲ್ಲ ಸ್ನಾನ ಮಾಡ್ಕೊಂಡು ಈಗ ನಾನು ಊಟ ಮಾಡೋದೇ ಲೇಟು. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ಇದ್ರದ್ದು ಫುಡ್ ಎತ್ಕೊಂಡ್ರಮ್ಮ, ಕೋಳಿದು ತುರ್ದಿಟ್ಟಿದ್ದೀನಿ. ಈಗ ಅಲ್ಲಿ ಮಟನ್ ತಗೊಂಡು ಏನಮ್ಮ ಮಟನ್ ಬಿರಿಯಾನಿ ಮಟನ್ ಸಿಕ್ಕಿದ್ರೆ 1 kg ಎಷ್ಟು ತಗೊಳ್ಳೋದು? 1 kg ಮಟನ್ ತಗೊಂಡು ಅದರಲ್ಲಿ ಪಲಾವ್ ಮಾಡಿ ಅರ್ಧ ಚಾಪ್ಸ್ ಮಾಡ್ತೀನಿ. ಸಾಕಲ್ವಾ? ಮೊಟ್ಟೆ ತಂದು ಬೇಯಿಸ್ಕೊತೀವಿ. ಅವಳು ತಿನ್ನಲ್ಲ, ಬೇಕಾಗಿಲ್ಲ, ನಾನು ತಿಂತೀನಿ. ಚಾಕು ತಗೊಂಡ್ರೆ ಇನ್ನೊಂದು ಎತ್ಕೊಬಿಡಿ ಎಕ್ಸ್ಟ್ರಾ. ಈಗ ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ. ಎಕ್ಸ್ಟ್ರಾ ತಗೊಂಡಾಗೈತೆ, ಬನ್ನಿ ಚಾಕು. ಬನ್ನಿ. ಇನ್ನೇನು ಬೇಕು? ಪಾತ್ರೆಗಳೆಲ್ಲ ತಗೊಂಡೋಗಿದ್ದೀವಿ. ಸಿಲಿಂಡರ್ ಎಲ್ಲ ನೆನ್ನೆ ರಾತ್ರಿಯಿಂದ ನನ್ನ ಮಗ ಸಿಲಿಂಡರ್ ಸ್ಟವ್ನ 2 ತಗೊಂಡೋಗಿದ್ದಾನೆ. ಅಲ್ಲಿ ಬಕೆಟ್ ಅಲ್ಲಿ ನೀರ್ನ ತುಂಬಿಟ್ಟಿದ್ದೀವಿ. ಸೊ ಹಂಗಾಗಿ ಇವತ್ತು ಹೊರಗಡೆ ಅಡುಗೆ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಅಡುಗೆ ಮಾಡಿ ಊಟ ಮಾಡಿದ್ರೆ ಅವ್ನು ಖುಷಿ. ನೀವು ತಗೊಂಡೋಗಿರೋದಲ್ಲ, ಅವ್ಳು ತಗೊಂಡೋಗಿರೋದು. ಏನ ಪಾತ್ರೆಗಳು ಅವಳು ತಗೊಂಡೋದು. ಬೆಳಗ್ಗೆ ಅವಳಿಗೆ ಕೊಟ್ಟು ಕಳಿಸ್ದೆ. ಅವನು ಮೆಡಿಕಲ್ ಅಲ್ಲ, ಅವನೇ ಅವನಿಗೆ ತಿಂಡಿ ಕೊಡು ಅಂದ್ಬಿಟ್ಟು ಅವಳಿಗೆ ತಿಂಡಿ ಕೊಟ್ಟು ಕಳಿಸ್ದೆ. ಈಗ ಬನ್ನಿ. ಇವಾಗ ಸಂಡೇ ಆಕ್ಚುಲಿ ನಾನು ಬಾಗ್ಲು ತೆಗಿಯಂಗಿರ್ಲಿಲ್ಲ, ಗೊತ್ತಾಯ್ತಾ? ಇರ್ತೀನಿ ಅಂದ, ಇನ್ನು ಹೋಗ್ಬಿಟ್ಟು ಬಂದಿದ್ದೀನಿ. ಇವಾಗ ಮಟನ್ ತರಕ್ಕೆ ಹೋಗ್ತಿದ್ದೀವಿ. ಒಳ್ಳೆ ಮಟನ್ ಸಿಕ್ಕಿದ್ರೆ ಬಿರಿಯಾನಿ, ಇಲ್ಲ ಅಂದ್ರೆ ಚಿಕನ್ ಬಿರಿಯಾನಿ. ಮಟನ್ ಚೆನ್ನಾಗಿ ಸಿಕ್ಕಿದ್ರೆ ಮಾತ್ರ ಬಿರಿಯಾನಿ ಮಾಡಿ ಚಾಪ್ಸ್ ಮಾಡ್ತಿದ್ದೀವಿ, ಇಲ್ಲ ಅಂದ್ರೆ ಚಿಕನ್. ಬನ್ನಿ ಹೋಗೋಣ. ಏನಮ್ಮ ಚೆನ್ನಾಗಿ ಕಾಣಿಸ್ತೀವಿ ನಾ ಹೇಳು ಅಂತೆ, ನನಗೇನೋ ಕಾಣಿಸ್ತೀವ. ನೀನು ಗೊಂಬೆ ಕಣದ್ ನಡೆಯವ ನೀನು. ನಮ್ಮನೆ ಬೇಜಾರು ಮಾಡ್ಕೊತಾಳೆ ಅಂತ ಸುಳ್ಳು ಹೇಳ್ಬೇಡಿ. ಹಂಗೇನಿಲ್ಲ, ನನ್ನ ಮಗಳು ನಂಗೆ ಚಂದಾನೆ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರಲ್ಲ ಹಂಗೆ. ನಮ್ಮನೆ ಮೊದಲನೇ ಡೋರಾಣಿ. ಇವಳು ಔಟ್ಫಿಟ್ ಹೆಂಗೈತ ನಿನ್ನಿಂದ? ನೀವೇ ಹೇಳಿ, ನಾನೇನ್ ಹೇಳಿ? ಬಾಯಲ್ಲಿ ಒಳಗಡೆ ಬಾಯಿ ಬಾ. ಲೈಟ್ ಹಾಕು, ಜನಗಳಿಗೆ ನೀನು ನೀಟಾಗಿ ಚೆನ್ನಾಗಿ ಕರೆಕ್ಟ್ ಕಾಣ್ಬೇಕಲ್ಲ. ನಾನೇನೋ ನೋಡ್ತೀನಿ ಅಂದ್ರೆ ಜನಗಳು ಏನಪ್ಪಿ ಈ ಬ್ಯಾಗ್ನ ನನ್ನ ಮಗಳದ್ದು ಔಟ್ಫಿಟ್ ಹೇಗಿದೆ? ಚೆನ್ನಾಗೇ ಇದೆ. ಏನ್ ಹಂಗೆಲ್ಲ ಆಡಕ್ ಹೋಗ್ಬೇಡ, ನಾರ್ಮಲ್ ಆಗಿ ಎತ್ಕಡನ್ ಬಾ. ನಡಿ ನೀನೊಳ್ಳೆ ಅವತಾರದೆಲ್ಲ ಆಡ್ಬೇಡ. ನೀನ್ ದೊಡ್ಡದಾಗ ಬಂದು ನಿಂತವಳೆ. ನನ್ ಗೊಂಬೆನೆ ಚೆನ್ನಾಗಿರೋದು ನಿನ್ಕಿನ್ನ. ನೀನೇ ಚೆನ್ನಾಗಿಲ್ಲ, ಹಂಗಿದ್ಯಾ. ತಲೆ ಮೇಲೆ ಹೊಡಿತೀನಿ ಪ್ರಿಯ, ಬಾ ಬೇಗ. ನೋಡ್ ಹೋಗೋ ಟೈಮಲ್ಲಿ ಹಿಂಗೆ ಎಷ್ಟೊಂದು ಯಾವಾಗ್ಲೂ ಮುಂಚೆನೆ ಹೋಗೋ ಟೈಮಲ್ಲಿ ಏನಾದ್ರೂ ಮಾಡ್ತಿರ್ತಾಳೆ. ಅವಳಿಗೊಂದೊಂದು ಕಾಯಿಲೆ. ಓ ಯಾವ್ದೋ ಇದು ಎಂತ ಥೆರಪಿನ ಇದು? ಕಲರ್ ಥೆರಪಿನಾ? ಯಾರ ಬ್ಯೂಟಿಷಿಯನ್ ಹೇಳಿದ್ರಂತೆ ಕಲರ್ ಥೆರಪಿ ಹಾಕೋ ನೀನು ಮೊಡವೆಗಳೆಲ್ಲ ಹೋಗುತ್ತೆ ಅಂತ. ಅಕ್ಕ ಅದನ್ನ ಎತ್ಕೊಳಕ್ಕ, ಅವಳಿಗೆ ಏನೋ ಆಗಿದೆ. ಲೈಟ್ ಆಫ್ ಮಾಡಕ್ಕ. ನಮ್ಕೊಳ್ಳಿನ ಹಿಂಗೆ ಅಲ್ವಾ ಅಮ್ಮ? ಮದ್ಯಕ್ಕೆ ಬನ್ನಿ. ಹೇಳಿ ಈಗ. ಕಪ್ಪು ಕಪ್ಪಾಲೆ ತಗೊಳ್ಳೋದು ಅಣ್ಣ ಕೋಳಿಗಳು ಎಷ್ಟು ಚೆನ್ನಾಗಿ ಮಾಡ್ತೇವೆ. ನಮ್ಮ ಮನೆ ಕೋಳಿಗಳು ಹೆಂಗಾಡ್ತವೆ ಅಂತ ನೋಡು. ಅದೇ ಕುಡಿ, ಒಂದ್ರಲ್ಲೇ ಕುಡಿದ್ರೆ ನೀವು ಬೇರೆ ಯಾವುದು ತೆಗಿಯಂಗಿಲ್ಲ. ಎರಡು ಬರ್ತದೆ. ತೊಡೆ ಲೈನ್ ಎರಡು ಬರುತ್ತಾ? 1 kg ಅದೇ 1 kgಗೆ ತೊಳೆ ಹಾಕ್ತೀನಿ. ಚೆನ್ನಾಗಿರೋದು ಮಟನ್ ತಿಂದ್ಬಿಟ್ಟು ಬಂದಿದ್ದೀನಿ.
ಒಂದು ಹೋಯ್ ನೆನ್ನೆನೇ ನೀರು ಹಿಡಿದಿಟ್ಕೊಂಡಿದ್ವು ಕೈ ಕಾಲು ತೊಳ್ಕೊಳಕ್ಕೆ ಮತ್ತು ಮಟನ್ ತೊಳೆಯೋಕ್ಕೆ ಸೊಪ್ಪು ತರಕಾರಿಗಳು ತೊಳ್ಕೊಳಕ್ಕೆ ಸಾಕು ಇದೇ ಪ್ಲೇಸಲ್ಲೇ ಅಡುಗೆ ಮಾಡ್ತಾ ಇರೋದು ಇವತ್ತು ಏನಪ್ಪಿ ಔಟ್ಡೋರ್ ಅಡುಗೆನಾ ಔಟ್ಡೋರ್ ಕುಕ್ಕಿಂಗ್ ಔಟ್ಡೋರಲ್ಲಿ ಕುಕ್ಕಿಂಗ್ ಮಾಡ್ತಾ ಇದ್ದೀವಿ ನೋಡಿ ಇದೆ ನಮ್ಮ ಔಟ್ಡೋರ್ ಇಲ್ಲೇ ಅಡುಗೆ ಮಾಡೋದು ಎಲ್ಲಿ ಅಂದರೆ ಇದೇ ಸ್ಪಾಟ್ ಮನೆಯಿಂದ ಚಾಪೆ ತಗೊಂಬಂದಿದ್ದು ಇಲ್ಲಿ ಮಲಗೋದಕ್ಕೆ ಅಂತ ಈಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಸ್ಕೊತಾ ಇದ್ದೀವಿ ಅಂತ ಕರಿ ನೀನ್ ಫೋನ್ ಮಾಡ್ಬೇಡ 108 ಸಲ ನೀನ್ 2 ಹೆಜ್ಜೆ ಬಂದು ಕರಿಯೋಕೆ ಏನ್ ಕಷ್ಟ ಹಾಕು ಅಲ್ಲಿ ಚುಚ್ಚುತ್ತೆ ಮುಳ್ಳು ಮುಳ್ಳು ಚುಚ್ತಾ ಇಲ್ಲ ಚುಚ್ಚುತ್ತು ಆದ್ರೆ ಇಲ್ಲಿ ಕಂಟ್ಕೊಂಡು ಬಲ್ತಾ ಇದೆ ಕಣಪ್ಪ ಅದು ಗಿಡ ಬಲ್ತ್ರೆ ಮುಳ್ಳು ಬಂದ್ಬಿಡುತ್ತೆ ಎಳೆ ಗಿಡ ಆದ್ರೆ ಇದಾಗಲ್ಲ ಅದ್ರ ಮೇಲೆ ನೋಡಪ್ಪಿ ಉಪ್ಸಾರು ಸೊಪ್ಪುಗಳಿವೆಲ್ಲ ಅಲ್ಲಿ ಪುದೀನ ಇದೆ. ಇಲ್ಲಿ ಉಪ್ಸಾರು ಸೊಪ್ಪಪ್ಪಿ ಇದು ಕಿತ್ಕೊಂಡ್ ಮಾಡಿ ಇಲ್ಲಿ ನೋಡು ನಾಳೆ ನಾವು ಕಾಲೇಜಿಂದ ಬರೋಷ್ಟು ಕಿತ್ಬಿಟ್ಟು ಮಾಡಮ್ಮ ಬೇಡ ಕಣವ ಇಲ್ಲೆಲ್ಲ ಉಗಿದಿದ್ರೆ ಇಲ್ಲಿ ಇಲ್ಲಿ ನೋಡಿ ಇವೆಲ್ಲ ಉಪ್ಸಾರು ಸೊಪ್ಪು ಅದ್ರ ಮೇಲೆ ಹಾಕ್ತೀನಿ ಈ ಕಡೆ ಬನ್ನಿ ಮನ್ಮುರ್ಕಿ ಸೊಪ್ಪು ಇದನ್ನ ಮಸೊಪ್ಪು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕಣವ ಅಮ್ಮ ಅದರಲ್ಲೇ ಮಾಡೋದು ನಿಮ್ಮ ಲಚ್ಚಿಯಮ್ಮ ನಮ್ಮಮ್ಮ ಯಾವಾಗಲೂ ಚೆನ್ನಾಗಿ ಮಾಡ್ಕೊಡುತ್ತೆ ಅಂತೀಯಲ್ಲ ಎಷ್ಟೊತ್ತಿನ ರಾತ್ರಿ ಆದ್ರೂ ಅಮ್ಮ ಅದರಲ್ಲೇ ಮಾಡೋದು ಮಸೊಪ್ಪನ್ನ ಗೊತ್ತಾ ಅದೊಂದೇ ಸೊಪ್ಪು ಹಾಕೋದು ಇನ್ನು ಯಾವ ಸೊಪ್ಪು ಹಾಕಲ್ಲ ಅಕ್ಕ ನಿನ್ ಮುಗ್ದಂಗೆ ಹಾಸಿದ್ಯಾ ಕಣಕ್ಕ ಇಲ್ಲಿ ನೋಡಕ್ಕ ಇಲ್ಲಿ ಅಯ್ಯೋ ಇರೋದೇ ಸಣ್ಣ ಸಣ್ಣ ಚಾಪೆಗಳು ಒಂದೊಂದು ಅಡಿ ಬಿಡ್ತಾಳೆ ಮುಳ್ಳು ಮುಳ್ಳು ಅಂತ ಅನ್ಕೊತಿರ್ತಾರೆ. ಮುಳ್ಳ ಮೇಲೆ ಹಾಕಿದ್ರೆ ಇನ್ನ ಕೂತ್ಕೊಳ್ಳೋದಕ್ಕೆ ಸರಿ ಹೋಗುತ್ತಲ್ವಾ ಮತ್ತೆ ಚುಚ್ಚುತ್ತೆ ನಿಂಗೆ ಚಾಪೆ ಅದೇ ನಾನು ನೀವು ಮಾಡ್ಕೊಡ್ತಾರೆ ಅನ್ಕೊಂಡಿದ್ದೀರಾ ಅಯ್ಯೋ ಸದ್ಯ ಅವ್ರು ಮೆಡಿಕಲ್ ನೋಡ್ಕೊಳ್ಳಿ ಬಿಡು ಪಕ್ಕದಲ್ಲಿ ಇದೆ ಅವಳೋಗ್ತಾಳಲ್ಲ ಅದೇ ಮೆಡಿಕಲ್ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಮ್ಮ ಬೇಗ ಮಾಡ್ಕೊಳ್ಳಿ ಅಮ್ಮ ಅಲ್ಲಿ ಕಸ್ಟಮರ್ ಬರ್ತಾರೆ ಆಯ್ತು ಬನ್ನಿ ನಿಂತ್ಕೋ ಮೆಡಿಕಲಲ್ಲಿ ಯಾರಿಲ್ಲ 5 ರೂಪಾಯಿ ಸಾಧಿಸ್ಬಿಟ್ಟೆ 35 ರುಪೀಸ್ ಅವಳು ಸಂಪಾದನೆ ಮಾಡೋಳು ಇವತ್ತು ಹೋಗಿ ಈಗ ಇವು ಬ್ಲಾಗ್ ಸ್ಟಾರ್ಟ್ ನೀವು ನಿಮ್ ಬ್ಲಾಗ್ ಮಾಡ್ತಾ ಇದ್ದೀರಲ್ಲ ಹೆಂಗ ಅನಿಸ್ತಾ ಇತ್ತು ನಿಮ್ಗೆ ತುಂಬಾ ದಿನಗಳ ನಂತರ ಮಾಡ್ತಾ ಇದ್ದೀರಲ್ಲ ಕಡಿಮೆ 1.5 ತಿಂಗಳು ಒಂದು ಸರಿ ಮಾಡ್ಕೋ ಏನಿಲ್ಲ ಚೆನ್ನಾಗಿ ಹೇಳೋಬಿಡು ಎಲ್ಲ ತೋರ್ಸೋರು ನಾನು ಫೋಟೋ ತಗೋಬಹುದು ಅಲ್ಲಿ CC ಕ್ಯಾಮ್ರಾ ಐತಲ್ಲಿ ಉಗಿತಾರೆ ಆಮೇಲೆ ನೀನ್ ಹಿಂಗ ಆಡಿದ್ರೆ ಅಲ್ಲಿ ಡ್ರೈನೇಜ್ ಪೈಪ್ ಐತೆ ಅಲ್ಲಿ ಫೋಟೋ ತಗೊಂತಾಳಂತೆ ಡ್ರೈನೇಜ್ ಆಯ್ತಂತೆ ಇವ್ರು ಹೇಳೋದಿಲ್ಲ ನಂಬೇಡಿ ಆಯ್ತು ಸುಳ್ಳು ನಿಂತ್ಕೊಳ್ಳಿ ಪ್ರಾಮಿಸಾ ನಾವ್ ಹೇಳಿದ್ನಿ ಜನ ಅಮ್ಮ ಅಲ್ಲಿ ಕಸ್ಟಮರ್ ಬರ್ತಾರೆ ಅಮ್ಮ ನನಗೆ ಭಯ ಇಲ್ಲ ನೀವ್ ಯಾಕಂಗ್ ಆಡ್ತಾ ಇದೀರಾ ಇಲ್ಲ ಕಣ ಬೊಂಬೆಲಿ ಕಾಣಿಸುತ್ತೆ ಕಲಿ ನೀನು